ಸಾಕ್ಷಿ ಅವರ ಕುಟುಂಬ ಮಧ್ಯಮ ವರ್ಗ. ಕುಟುಂಬದಲ್ಲಿ ಪೋಷಕರಿದ್ದಾರೆ. ಆಗ ಸಾಕ್ಷಿ ಜೀವನದಲ್ಲಿ ಜವಾಬ್ದಾರಿಗಳು ಹೆಚ್ಚುತ್ತವೆ. ಒಂದು ದಿನ ಇದ್ದಕ್ಕಿದ್ದಂತೆ ಅವರ ತಂದೆಗೆ ಪಾರ್ಶ್ವವಾಯು ಬಂದಿತು. ಸಾಕ್ಷಿ ಈಗ ತನ್ನ ತಂದೆಯ ಚಿಕಿತ್ಸೆಯ ಹೊರೆಯನ್ನು ಹೊತ್ತುಕೊಂಡು ತನ್ನ ಕಿರಿಯ ಸಹೋದರ ಮತ್ತು ತಂಗಿಯೊಂದಿಗೆ ಸಂಸಾರ ನಡೆಸುತ್ತಿದ್ದಾಳೆ. ಸಾಕ್ಷಿ ಪದವೀಧರೆ. ಈಗ ಕೆಲಸ ಮುಗಿಸಿ ಮನೆಯ ಕೆಲಸಗಳನ್ನೆಲ್ಲ ನೋಡಿಕೊಳ್ಳುತ್ತಾಳೆ. ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸುವುದು. ಈಗ ಅವಳು ತನ್ನ ಕುಟುಂಬವನ್ನು ಹೊರತುಪಡಿಸಿ ಏನನ್ನೂ ನೋಡುವುದಿಲ್ಲ. ತಂದೆ ತಾಯಿಗೆ ಸಾಕ್ಷಿಗೆ ಹೆಮ್ಮೆ. ಈ ಅವಧಿಯಲ್ಲಿ ಸಾಕ್ಷಿ ಅನೇಕ ಉತ್ತಮ ಸಂಬಂಧಗಳನ್ನು ನಿರಾಕರಿಸಿದರು. ಇವುಗಳಲ್ಲಿ ಕೆಲವನ್ನು ಅವರ ಸಂಬಂಧಿಕರು ಹೇಳಿದ್ದಾರೆ. ಅದಕ್ಕೆ ಬಂಧುಗಳು ಈಗ ಸಾಕ್ಷಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಪಟ್ಟಿದ್ದಾರೆ. ಯುವಕ ರಚಿತ್ ಕೆಲ ದಿನಗಳಿಂದ ಸಾಕ್ಷಿಯನ್ನು ಫಾಲೋ ಮಾಡುತ್ತಿದ್ದಾನೆ. ಸಾಕ್ಷಿ ಹುಡುಗನನ್ನು ತಪ್ಪಿಸುತ್ತಾಳೆ. ಆದರೆ ಅವನ ತಾಯಿ ಆ ಹುಡುಗನ ಸಂಬಂಧದೊಂದಿಗೆ ಅವರ ಮನೆಗೆ ಬರುತ್ತಾಳೆ. ಈಗ ಅವಳು ತನ್ನ ತಾಯಿ ಮತ್ತು ತಂದೆಯಿಂದ ಸಾಕಷ್ಟು ಒತ್ತಡವನ್ನು ಎದುರಿಸುತ್ತಾಳೆ. ಈ ಕಾರಣದಿಂದಾಗಿ ಅವಳು ಸಾಕಷ್ಟು ಮನವೊಲಿಕೆಯ ನಂತರ ಒಪ್ಪುತ್ತಾಳೆ. ಆದರೆ ಅವಳು ತನ್ನ ಮನೆಯನ್ನು ನೋಡಿಕೊಳ್ಳುತ್ತೇನೆ ಮತ್ತು ತನ್ನ ಕೆಲಸವನ್ನು ಬಿಡುವುದಿಲ್ಲ ಎಂದು ಷರತ್ತು ಹಾಕುತ್ತಾಳೆ. ಮದುವೆ ನಡೆಯುತ್ತದೆ. ಅವರು ಮದುವೆಗೆ ಸಂತೋಷವಾಗಿದ್ದಾರೆ. ಅವಳು ಮದುವೆಗೆ ಮುಂಚೆ ಹುಡುಗನನ್ನು ಭೇಟಿಯಾಗಿ ಮಾತನಾಡಲು ಬಯಸುತ್ತಾಳೆ. ಆದರೆ ಹುಡುಗನ ಅಮ್ಮನ ಕಡೆಯಿಂದ ಯಾವುದೇ ಉಪಕ್ರಮವಿಲ್ಲದಿದ್ದರೆ ಅವಳು ಏನನ್ನೂ ಮಾಡುವುದಿಲ್ಲ. ತರಾತುರಿಯಲ್ಲಿ ಮದುವೆ ನಡೆಯುತ್ತದೆ. ಮದುವೆಯ ದಿನದಂದು ರಚಿತ್ ತುಂಬ ನರ್ವಸ್ ಆಗಿ ಕಾಣಿಸಿಕೊಂಡಿದ್ದಾರೆ. ಅವರು ಹಿಂಬಾಲಿಸಿದ ವ್ಯಕ್ತಿಯನ್ನು ಮದುವೆಯಾಗುತ್ತಿದ್ದಾರೆ. ಆದರೆ ಅವನ ಮುಖದಲ್ಲಿ ಇನ್ನೂ ಸಂತೋಷವಿಲ್ಲ. ಸಾಕ್ಷಿಗೆ ಈ ವಿಷಯ ವಿಚಿತ್ರವಾಗಿ ತೋರುತ್ತದೆ ಮತ್ತು ಏನಾದರೂ ನಡೆಯುತ್ತಿದೆ ಎಂದು ಅವಳು ಅನುಮಾನಿಸಲು ಪ್ರಾರಂಭಿಸುತ್ತಾಳೆ. ಅವಳು ಮದುವೆಯ ರಾತ್ರಿಯಲ್ಲಿ ಕುಳಿತಿದ್ದಾಳೆ ಮತ್ತು ಹೊರಗಿನಿಂದ ಬರುವ ಅನೇಕ ಪುರುಷರ ಧ್ವನಿಯನ್ನು ಕೇಳುತ್ತಾಳೆ. ಕುಳಿತಾಗ ಅವಳು ಅವರ ಧ್ವನಿಯಿಂದ ಅವರನ್ನು ಹೇಗೆ ಗುರುತಿಸಬಹುದು ಎಂದು ಯೋಚಿಸುತ್ತಾಳೆ. ಅವನು ಇನ್ನೂ ಅವರ ಧ್ವನಿಯನ್ನು ಏಕೆ ಕೇಳಲಿಲ್ಲ? ತದನಂತರ ರಚಿತ್ ಕೋಣೆಗೆ ಬರುತ್ತಾನೆ. ಅವನ ಮುಖವು ಸಂಪೂರ್ಣವಾಗಿ ಬಿಳಿಚಿಕೊಂಡಿತ್ತು. ಸಾಕ್ಷಿ ನುಸುಳಿಕೊಂಡು ಅವನತ್ತ ನೋಡುತ್ತಾಳೆ. ಅವನು ಹಾಸಿಗೆಯ ಒಂದು ಮೂಲೆಯಲ್ಲಿ ಕುಳಿತನು. ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಸಾಕ್ಷಿಗೆ ವಿಚಿತ್ರವೆನಿಸುತ್ತದೆ. ಏಕೆಂದರೆ ರಚಿತ್ ಏನನ್ನೂ ಹೇಳುವುದಿಲ್ಲ ಅಥವಾ ಅವಳ ಹತ್ತಿರ ಬರುವುದಿಲ್ಲ. ಆಗ ಸಾಕ್ಷಿ ಉಸಿರನ್ನು ತೆಗೆದುಕೊಂಡು ಕೇಳಿದಳು, ತುಂಬ ನರ್ವಸ್ ಆಗಬೇಡ, ನಾನು ನಿನ್ನನ್ನು ಇಷ್ಟಪಡುತ್ತೇನೆ ಎಂದಳು. ರಚಿತ್ ಅವಳ ಕಡೆಗೆ ತಿರುಗಿದ. ಏನಾಯಿತು ಎಂದು ಸಾಕ್ಷಿ ಕೇಳುತ್ತಾಳೆ. ನಿಮಗೆ ಸಂತೋಷವಾಗಿದೆಯೇ? ರಚಿತ್ ತಲೆ ಅಲ್ಲಾಡಿಸುತ್ತಾನೆ. ಸಾಕ್ಷಿ ಮಾತನಾಡಿದಳು. ನಾನು ನಿಮ್ಮೊಂದಿಗೆ ತುಂಬ ಮಾತನಾಡಲು ಬಯಸಿದ್ದೆ, ಆದರೆ ನೀವು ಉಪಕ್ರಮವನ್ನು ತೆಗೆದುಕೊಳ್ಳಲಿಲ್ಲ. ಈಗ ಅದನ್ನು ಮಾಡೋಣ. ರಚಿತ್ ಇನ್ನೂ ಮೌನವಾಗಿದ್ದಾರೆ. ಸಾಕ್ಷಿ ಮತ್ತೆ ಏನಾಯಿತು ಹೇಳು ಅಂದಳು. ರಚಿತ್ಗೆ ಈಗ ಕಣ್ಣಲ್ಲಿ ನೀರು ಬಂದಿದೆ. ಏನಾಯಿತು ಹೇಳಿ, ಮಾತನಾಡಲು ಬರುವುದಿಲ್ಲ ಎಂದು ರಚಿತ್ ಈಗ ಸನ್ನೆ ಭಾಷೆಯಲ್ಲಿ ಹೇಳುತ್ತಾನೆ. ಇದರಿಂದ ಸಾಕ್ಷಿ ಆಘಾತಕ್ಕೊಳಗಾಗುತ್ತಾಳೆ ಮತ್ತು ಮೌನವಾಗುತ್ತಾಳೆ ಮತ್ತು ರಚಿತನಿಂದ ದೂರ ಹೋಗುತ್ತಾಳೆ. ಹುಡುಗನ ಮನೆಯವರು ಇಷ್ಟು ದೊಡ್ಡ ವಿಷಯವನ್ನು ಮರೆಮಾಚಿದ್ದರಿಂದ ತನ್ನ ಕುಟುಂಬಕ್ಕೆ ದ್ರೋಹ ಬಗೆದಿದೆ ಎಂದು ಮೊದಲ ರಾತ್ರಿಯೇ ಆಕೆಗೆ ಅರಿವಾಗುತ್ತದೆ. ಅವಳು ದ್ರೋಹವನ್ನು ಸಹಿಸಲಾರಳು ಮತ್ತು ಮನೆಗೆ ಹಿಂದಿರುಗುತ್ತಾಳೆ. ಈ ವಿಚಾರ ಅವರ ಮನೆಯವರಿಗೂ ತಿಳಿದಿಲ್ಲ. ಇದನ್ನು ಕೇಳಿದ ಕುಟುಂಬಸ್ಥರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ತರಾತುರಿಯಲ್ಲಿ ಮದುವೆ ಮಾಡಿದ್ದಾರಲ್ಲ ಎಂದು ಶಾಪ ಹಾಕುತ್ತಾರೆ. ಅವರು ಮೊದಲು ಕಂಡುಹಿಡಿಯಬೇಕಿತ್ತು. ಇದೀಗ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಸಾಕ್ಷಿ ನಿರ್ಧರಿಸಿದ್ದಾರೆ. ಮದುವೆಯಾದ ಒಂದೇ ದಿನದಲ್ಲಿ ವಿಷಯ ವಿಚ್ಛೇದನದ ಹಂತ ತಲುಪುತ್ತದೆ. ಸಾಕ್ಷಿ ಮನೆಗೆ ಬಂದ ರಚಿತ್ ತಾಯಿಯನ್ನು ಸಾಕ್ಷಿಯು ಅವರನ್ನು ನಿಲ್ಲಿಸಿ ಕೇಳುತ್ತಾಳೆ, ಇಷ್ಟು ದೊಡ್ಡ ವಿಚಾರವನ್ನು ನಮಗೆ ಹೇಳುವ ಅಗತ್ಯವೇ ಇರಲಿಲ್ಲವೇ ಎಂದಾಗ ರಚಿತ್ ಅವರ ತಾಯಿ ಮುಖ ತಗ್ಗಿಸಿ ಸುಮ್ಮನಾಗಿದ್ದಾರೆ ಹಾಗೂ ತಾಯಿಯಾದ ನನಗೆ ನನ್ನ ಮಗನ ಯೋಗಕ್ಷೇಮ ಮಾತ್ರ ಬೇಕು, ಅವನ ತಂದೆಗೂ ಸಾಕ್ಷಿ ಇಷ್ಟವಿಲ್ಲ ಎನ್ನುತ್ತಾರೆ ರಚಿತ್ ತಾಯಿ. ನೀನು ಒಪ್ಪಿದರೆ ಮದುವೆ ಎಂದು ರಚಿತ್ ಬಳಿಯೂ ಸುಳ್ಳು ಹೇಳಿದ್ದೆ.
ನಾನು ಅವನಿಗೆ ಸುಳ್ಳು ಹೇಳುತ್ತಿದ್ದೇನೆ ಎಂದು ಅವನು ಅರಿತುಕೊಳ್ಳುವ ಹೊತ್ತಿಗೆ ಅದು ತುಂಬ ತಡವಾಗಿತ್ತು. ಅದಕ್ಕೆ ಅವನು ಖುಷಿಯಾಗಿರಲಿಲ್ಲ. ಸಾಕ್ಷಿ, ಬಹುಶಃ ನೀನು ನನ್ನನ್ನು ಅರ್ಥ ಮಾಡಿಕೊಂಡಿರಬಹುದು. ಸಾಕ್ಷಿ ಇನ್ನೂ ಕೋಪಗೊಂಡಿದ್ದು, ರಚಿತ್ ಮಾತನಾಡದಿರುವುದು ತನಗೆ ಯಾವುದೇ ತೊಂದರೆ ಇಲ್ಲ ಎಂದಿದ್ದಾರೆ. ನೀನು ಮೋಸ ಮಾಡಿದ್ದಕ್ಕೆ, ಸುಳ್ಳು ಹೇಳಿದ್ದಕ್ಕೆ ನನಗೆ ಕೋಪ ಬಂದಿದೆ ಮತ್ತು ಅದನ್ನು ಸಹಿಸಲಾಗುತ್ತಿಲ್ಲ. ವಿಚ್ಛೇದನ ಅರ್ಜಿಯ ನಂತರ ಸಾಕ್ಷಿ ಮತ್ತು ಅವರ ಕುಟುಂಬದ ಸ್ಥಿತಿಯಿಂದ ಸಂಬಂಧಿಕರು ಸಂತೋಷಪಟ್ಟಿದ್ದಾರೆ. ವಿಚ್ಛೇದನ ಇನ್ನೂ ಕೆಲವು ತಿಂಗಳುಗಳಿವೆ. ಸಾಕ್ಷಿ ಈಗ ಮನೆಯಲ್ಲಿ ತನ್ನ ಮೊದಲಿನ ಜೀವನ ಶೈಲಿಗೆ ಮರಳಿದ್ದಾಳೆ. ಅವಳು ಕೆಲಸಕ್ಕೆ ಹೋಗುತ್ತಾಳೆ ಮತ್ತು ಕೆಲವು ದಿನಗಳ ನಂತರ ರಚಿತ್ ಮತ್ತೆ ಅವಳಿಗೆ ಕಾಣಿಸಿಕೊಳ್ಳುತ್ತಾನೆ. ಈಗ ಅವನು ಸಾಕ್ಷಿಯನ್ನು ದೂರದಿಂದ ನೋಡುತ್ತಾನೆ ಮತ್ತು ಸಾಕ್ಷಿ ಅವರ ಕಚೇರಿಯ ಹೊರಗೆ ಬರುತ್ತಲೇ ಇರುತ್ತಾನೆ ಮತ್ತು ಸಾಕ್ಷಿ ಅವನನ್ನು 15 ದಿನಗಳವರೆಗೆ ತಪ್ಪಿಸಿಕೊಂಡು ಹೋಗುತ್ತಾಳೆ. ಆಮೇಲೆ ಒಂದು ದಿನ ಅವನ ಬಳಿ ಹೋಗಿ ಹೇಳುತ್ತಾಳೆ, ಈಗ ಇಷ್ಟೆಲ್ಲ ಮಾಡುವುದರಿಂದ ಏನೂ ಸಾಧಿಸುವುದಿಲ್ಲ ಮತ್ತು ನೀನು ನಾಟಕ ಮಾಡುವುದು ನನಗೆ ಇಷ್ಟವಿಲ್ಲ. ಇಲ್ಲಿಗೆ ಬರುವುದನ್ನು ನಿಲ್ಲಿಸಿ, ಅರ್ಥ ಮಾಡಿಕೊಳ್ಳಿ. ಅವನು ಸಾಕ್ಷಿಯ ಮಾತುಗಳನ್ನು ಕೇಳುತ್ತಿದ್ದಾನೆ ಮತ್ತು ಅವನು ಸಾಕ್ಷಿಗೆ ಕಾಫಿ ಕುಡಿಯಲು ಸೂಚಿಸುತ್ತಾನೆ. ಆದರೆ ಸಾಕ್ಷಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಮರುದಿನ ಮತ್ತೆ ಅದೇ ರಚಿತ್ ಅಲ್ಲಿ ನಿಂತಿದ್ದಾನೆ. ಸಾಕ್ಷಿ ಅವನ ಬಳಿಗೆ ಹೋಗಿ, ಕಾಫಿ ಕುಡಿ, ನನ್ನನ್ನು ಬಿಡಲು ಇಷ್ಟವಿಲ್ಲವೇ ಎಂದಳು. ನಂತರ ರಚಿತ್ ಹೌದು ಎಂದು ತಲೆಯಾಡಿಸುತ್ತಾನೆ. ಇಬ್ಬರು ಮೇಜಿನ ಮೇಲೆ ಮುಖಾಮುಖಿಯಾಗಿ ಕುಳಿತಿದ್ದಾರೆ. ರಚಿತ್ ತನ್ನ ಫೋನಿನಲ್ಲಿದ್ದಾನೆ. ಅವನು ಕೆಲವು ಸಂದೇಶಗಳನ್ನು ಟೈಪ್ ಮಾಡುತ್ತಾನೆ, ಆದರೆ ಸಾಕ್ಷಿ ಅದನ್ನು ನೋಡುತ್ತಿಲ್ಲ. ಸಾಕ್ಷಿ ಅವರ ಫೋನಿನಲ್ಲಿ ಸಂದೇಶ ಬರುತ್ತದೆ. ಅದನ್ನು ರಚಿತ್ ಬರೆದಿದ್ದಾರೆ. ಕ್ಷಮಿಸಿ, ಆದರೆ ನಾನು ನಿನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತೇನೆ. ಯಾರೇ ಭಾಷಣಕಾರನು ನನಗಿಂತ ಹೆಚ್ಚು ನಿನ್ನನ್ನು ಪ್ರೀತಿಸಲಾರನು. ಮತ್ತು ಯಾರಾದರೂ ಸುಳ್ಳು ಹೇಳಬಹುದು, ಆದರೆ ಕಣ್ಣುಗಳು ಯಾವಾಗಲೂ ಸತ್ಯವನ್ನು ಹೇಳುತ್ತವೆ. ಒಮ್ಮೆ ನನ್ನ ಕಣ್ಣುಗಳನ್ನು ನೋಡಿ ಮತ್ತು ನಂತರ ನೀವು ಸರಿ ಎಂದು ಭಾವಿಸುವುದನ್ನು ಮಾಡಿ. ಮೆಸೇಜ್ ಓದಿದ ತಕ್ಷಣ ಸಾಕ್ಷಿಯ ಸಿಟ್ಟು ಮಾಯವಾಯಿತು. ಅವನ ಕಣ್ಣುಗಳಿಂದ ಕಣ್ಣೀರು ಬರುತ್ತದೆ. ಅವಳು ಅವನಿಗೆ ಹೇಳುವುದು ಅದನ್ನೇ. ಅಂತಹ ವಿಷಯಗಳನ್ನು ಮೊದಲೇ ಬರೆದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಯಾರೂ ನನಗೆ ಈ ರೀತಿ ವಿವರಿಸಲು ಸಾಧ್ಯವಾಗಲಿಲ್ಲ. ಅವಳು ಎದ್ದು ನಿಂತು ರಚಿತ್ಗೆ, ಈಗ ನಿನ್ನನ್ನು ನಾನು ಒಪ್ಪಲೇಬೇಕಲ್ಲವೇ ಎಂದಳು. ಎದ್ದು ನಿಂತ ಸಾಕ್ಷಿಯನ್ನು ರಚಿತ್ ಅಪ್ಪಿಕೊಂಡನು. ಈ ಕತೆ ನಿಮಗೆ ಹೇಗೆ ಇಷ್ಟವಾಯಿತು ಎಂದು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಅಂತಹ ಒಳ್ಳೆಯ ಕತೆಗಳನ್ನು ನೀವು ಇಲ್ಲಿ ನೋಡಬಹುದು. ಇಲ್ಲಿರುವ ಶೈಕ್ಷಣಿಕ ಕತೆಗಳು ನಿಮಗೆ ಮನರಂಜನೆಯನ್ನು ನೀಡುವುದರ ಜೊತೆಗೆ ನಿಮಗೆ ನಿರ್ದೇಶನವನ್ನು ನೀಡುತ್ತವೆ. ಆದ್ದರಿಂದ ನಮ್ಮೊಂದಿಗೆ ಇರಿ ಮತ್ತು ನಮ್ಮ ಪ್ರಯತ್ನಗಳನ್ನು ಯಶಸ್ವಿಗೊಳಿಸಲು ಒಂದು ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ.